ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಜನುಮದಿನ ಅನ್ನೋದು ರೈತ ಧ್ವನಿಯ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೆಲವರು ವಯಸ್ಸಿನಿಂದ ದೊಡ್ಡವರಾಗುತ್ತಾರೆ, ಆದರೆ ಕೆಲವರು ತಮ್ಮ ಸಾಧನೆಯಿಂದ ದೊಡ್ಡವರಾಗುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿಯೇ ರೈತ ಧ್ವನಿ ರಾಜ್ಯ ಉಪಸಂಪಾದಕರಾದ ಬಸವರಾಜ್ ಅವರು. ಸುದ್ದಿ ಅಂದರೆ ಕೇವಲ ಘಟನೆಗಳನ್ನು ಹೇಳುವುದು ಮಾತ್ರ ಅಲ್ಲ, ಸಮಾಜದ ಧ್ವನಿಯಾಗುವುದು, ಜನರ ನೋವುಗಳಿಗೆ ಮಾತಾಗುವುದು ಮತ್ತು ಸತ್ಯವನ್ನ ನಿರ್ಭೀತಿಯಿಂದ ಜನರ ಮುಂದೆ ತರುವುದು. ಈ ಮೌಲ್ಯಗಳನ್ನು ಪ್ರತಿ ಪತ್ರಿಕೋದ್ಯಮದ ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಯುವ ಪತ್ರಕರ್ತ ಬಸವರಾಜ್ ಇವರು ಇಂದು ಅನೇಕ ಯುವಕರಿಗೆ ಮಾದರಿಯಾಗಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ರೈತ ಧ್ವನಿಯ ರಾಜ್ಯ ಉಪಸಂಪಾದಕರಾಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಅವರ ಲೇಖನಗಳು, ವರದಿಗಳು ಮತ್ತು ವಿಶ್ಲೇಷಣೆಗಳು ಸಾವಿರಾರು ಓದುಗರ ಮನ ಗೆದ್ದಿವೆ. ರಾಜಕೀಯ ಕ್ಷೇತ್ರದ ಅನೇಕ ಹಿರಿಯ ನಾಯಕರು, ಸಚಿವರು, ಶಾಸಕರು ಹಾಗೂ ವಿವಿಧ ಪಕ್ಷಗಳ ಪ್ರಮುಖ ಮುಖಂಡರೊಂದಿಗೆ ನೇರ ಸಂದರ್ಶನಗಳನ್ನು ನಡೆಸುವ ಮೂಲಕ ತಮ್ಮ ಪ್ರಶ್ನೆಗಳ ಮೂಲಕ ಸತ್ಯವನ್ನು ಹೊರತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಜನರ ಪರವಾಗಿ ಪ್ರಶ್ನೆ ಕೇಳುವ ಧೈರ್ಯ, ವಿಷಯದ ಆಳವಾದ ಅಧ್ಯಯನ ಮತ್ತು ನಿರ್ಭೀತ ನಿಲುವು ಅವರ ಪತ್ರಿಕೋದ್ಯಮದ ದೊಡ್ಡ ಶಕ್ತಿಯಾಗಿದೆ. ರೈತರ ಸಮಸ್ಯೆಗಳಿಂದ ಹಿಡಿದು ರಾಜ್ಯದ ರಾಜಕೀಯ ಬೆಳವಣಿಗೆವರೆಗೆ ಸಮಾಜದ ಪ್ರತಿಯೊಂದು ಪ್ರಮುಖ ವಿಷಯಗಳನ್ನು ಜನರ ಮುಂದಿಡುವಲ್ಲಿ ಬಸವರಾಜ್ ಅವರ ಪಾತ್ರ ಗಮನಾರ್ಹವಾಗಿದೆ. ಸುದ್ದಿಯನ್ನು ಕೇವಲ ಪ್ರಕಟಿಸುವುದಲ್ಲ, ಅದರ ಹಿಂದೆ ಇರುವ ಸತ್ಯವನ್ನು ಜನರಿಗೆ ತಲುಪಿಸುವ ಅವರ ಬದ್ಧತೆ ನಿಜಕ್ಕೂ ಶ್ಲಾಘನೀಯ. ವಿನಯ, ಸರಳತೆ, ಪರಿಶ್ರಮ ಮತ್ತು ಸಮಯ ಪಾಲನೆ, ಈ 4 ಗುಣಗಳು ಅವರ ಯಶಸ್ಸಿನಲ್ಲಿ ಅಡಿಪಾಯ. ಯಶಸ್ಸು ದೊರೆತರೂ ಅಹಂಕಾರವಿಲ್ಲದೆ ಪ್ರತಿದಿನ ಹೊಸದನ್ನ ಕಲಿಯುವ ಹಂಬಲದಿಂದ ಮುಂದುವರಿಯುತ್ತಿರುವ ಅವರು ಪತ್ರಿಕೋದ್ಯಮಕ್ಕೆ ಹೊಸ ಶಕ್ತಿಯಾಗಿದ್ದಾರೆ. ಇಂದು ಅವರ ಹುಟ್ಟುಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಇನ್ನಷ್ಟು ಯಶಸ್ಸು, ಉತ್ತಮ ಆರೋಗ್ಯ, ಸಂತೋಷ ಮತ್ತು ಗೌರವ ಸಿಗಲಿ ಎಂದು ಹಾರೈಸೋಣ. ಜನರ ಧ್ವನಿಯಾಗಿ, ರೈತರ ಆಶಾಕಿರಣವಾಗಿ, ಪತ್ರಿಕೋದ್ಯಮದ ಹೆಮ್ಮೆಯ ಯುವ ಮುಖವಾಗಿ ಬೆಳೆಯುತ್ತಿರುವ ಬಸವರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ದಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ದಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.